ಎಳ್ಳು ಅಮಾವಾಸ್ಯೆ ದಿನ ನೀರಿನಲ್ಲಿ ಕೆಲವು ವಸ್ತುಗಳನ್ನು ಹಾಕಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆದು ಅದೃಷ್ಟ ಆರಂಭವಾಗುತ್ತದೆ ಎನ್ನುವ ನಂಬಿಕೆಯಿದೆ. ಮೊದಲನೆಯದು ಅರಿಶಿಣ. ನಿಮ್ಮ ಸ್ನಾನದ ನೀರಿನಲ್ಲಿ ಚಿಟಿಕೆ ಅರಿಶಿಣದ ಪುಡಿಯನ್ನು ಸೇರಿಸಿ ಸ್ನಾನ ಮಾಡಿ. ಇದರಿಂದ ಅರ್ಧಕ್ಕೆ ನಿಂತ ಕೆಲಸಗಳು ಸಂಪೂರ್ಣವಾಗಿ ಯಶಸ್ವಿ ಆಗುತ್ತದೆ. ನಿಮ್ಮ ಮುಖದಲ್ಲಿ ಕಾಂತಿ, ಹೊಳಪು ಬರುತ್ತದೆ. 2. ಏಲಕ್ಕಿ. ನಿಮ್ಮ ಸ್ನಾನದ ನೀರಿನಲ್ಲಿ 4 ಏಲಕ್ಕಿ ಸೇರಿಸಿ ಸ್ನಾನ ಮಾಡಿ. ನಿಮಗೆ ಅನ್ನದ ಕೊರತೆ ಎಂದಿಗೂ ಬರುವುದಿಲ್ಲ. ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ಸಿಗುತ್ತದೆ. ಧನಲಾಭವಾಗುತ್ತದೆ. ಸ್ನಾನದ ನಂತರ ಆ ಏಲಕ್ಕಿಯನ್ನು ಯಾವುದಾದರೂ ಮರದ ಕೆಳಗೆ ಹಾಕಿ. 3. ಹಳದಿ ಸಾಸಿವೆ. ಸ್ನಾನದ ನೀರಿನಲ್ಲಿ ಚಿಟಿಕೆ ಹಳದಿ ಸಾಸಿವೆ ಸೇರಿಸಿ ಸ್ನಾನ ಮಾಡಿ. ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ಹೀಗೆ ಮಾಡಿದರೆ ಎಲ್ಲವೂ ಸರಿಯಾಗುತ್ತದೆ. ಈ ಪರಿಹಾರವು ಜಾತಕದಲ್ಲಿ ಗುರುವನ್ನು ಬಲಪಡಿಸುತ್ತದೆ. 4. ಹಸಿ ಹಾಲು ಅಂದರೆ ಹಸುವಿನ ಹಾಲು. ನಿಮ್ಮ ಸ್ನಾನದ ನೀರಿನಲ್ಲಿ ಹಸಿ ಹಾಲು ಸೇರಿಸಿ ಸ್ನಾನ ಮಾಡಿ. ಈ ರೀತಿಯಾಗಿ ಮಾಡುವುದರಿಂದ ಚಂದ್ರದೋಷ ನಿವಾರಣೆಯಾಗುತ್ತದೆ. ಮಾನಸಿಕ ನೆಮ್ಮದಿ, ದೀರ್ಘಾಯುಷ್ಯ ಎಲ್ಲಾ ಶುಭ ಫಲಗಳು ದೊರೆಯುತ್ತವೆ. ಎಳ್ಳು. ಹಣ ಗಳಿಸಲು ವರ್ಷದ ಮೊದಲ ಅಮಾವಾಸ್ಯೆ ದಿನದಂದು ನೀರಿನಲ್ಲಿ ಸ್ವಲ್ಪ ಎಳ್ಳು ಹಾಕಿ ಸ್ನಾನ ಮಾಡಿ. ಇದರಿಂದ ಮಹಾಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ. ಮನೆಯಲ್ಲಿ ಆಹಾರ ಮತ್ತು ಹಣದ ಕೊರತೆ ಬಾರದಂತೆ ರಕ್ಷಣೆ ನೀಡುತ್ತಾಳೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ. ಈ ಕಾರಣದಿಂದ ಎಳ್ಳು ಅಮಾವಾಸ್ಯೆ ದಿನ ಸ್ನಾನ ಮಾಡುವ ನೀರಿಗೆ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು. ಹಾಲು ಮತ್ತು ಶ್ರೀಗಂಧ. ಜಾತಕದಲ್ಲಿ ಚಂದ್ರದೋಷ ಇರುವವರು ಎಳ್ಳು ಅಮಾವಾಸ್ಯೆ ದಿನದಂದು ನೀರಿನಲ್ಲಿ ಸ್ವಲ್ಪ ಹಾಲು ಅಥವಾ ಬಿಳಿ ಚಂದನವನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ಮಾನಸಿಕ ನೆಮ್ಮದಿ, ದೈಹಿಕ ಶಕ್ತಿ ಹಾಗೂ ದೀರ್ಘಾಯುಷ್ಯ ಸಿಗುತ್ತದೆ. ಕೇಸರಿ. ಧರ್ಮ ಗ್ರಂಥಗಳ ಪ್ರಕಾರ ಅಮಾವಾಸ್ಯೆ ದಿನದಂದು ಮಾಡುವ ತೀರ್ಥ ನದಿಗಳ ಸ್ನಾನವು ಪುಣ್ಯವನ್ನು ನೀಡುತ್ತದೆ. ಆದರೆ ಪ್ರತಿಯೊಬ್ಬರಿಗೂ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ. ಆಗ ನಿಮ್ಮ ಸ್ನಾನದ ನೀರಿನಲ್ಲಿ ಪವಿತ್ರ ನದಿ ನೀರನ್ನು ಅಥವಾ ಗಂಗಾಜಲವನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಬಹುದು. ಸ್ನಾನದ ನೀರಿಗೆ ಕೇಸರಿಯನ್ನು ಸೇರಿಸಿ ಸ್ನಾನ ಮಾಡಬಹುದು. ಇದರಿಂದ ಸ್ನಾನವನ್ನು ಮಾಡುವುದರಿಂದ ಕೆಟ್ಟ ಸಮಯಗಳು ಬೇಗ ಕಳೆದು ಹೋಗುತ್ತವೆ. ಸಂಕಟಗಳಿಂದ ಮುಕ್ತಿ ದೊರೆಯುತ್ತದೆ. ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಮತ್ತೆ ಆರಂಭವಾಗುತ್ತವೆ ಎನ್ನುವ ನಂಬಿಕೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.